ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಕರ್ನಾಟಕದಲ್ಲಿ ಸಾರಿಗೆ ನೌಕರರಿಂದ ಬೇಡಿಕೆ ಈಡೇರಿಕೆಗೆ ಅವರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಸಾರಿಗೆ ನೌಕರಿಗೆ ಸಂಬಳ ಕೊಟ್ಟಿಲ್ಲ ಅಂತೆ 38 ತಿಂಗಳು ಸಂಬಳ ಕೊಡದೇ ಇರೋದ್ರಿಂದ ಎಲ್ಲ ಸಾರಿಗೆ ನೌಕರರು ಮತ್ತು ಸುಮಾರು ನೌಕರರು ಬೆಂಗಳೂರಲ್ಲಿ ಧರಣಿ ಮಾಡ್ತಾಯಿದ್ದಾರೆ. ಬೆಂಗಳೂರಲ್ಲಿ ಧರಣಿ ಮಾಡ್ತಾಯಿದ್ರೆ ಇವರು ಯಾರು ಇದುವರೆಗೂ ಯಾವುದೇ ಆದ ಸರ್ಕಾರದಿಂದ ಯಾರು ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿಲ್ಲ. ಅವರು ಆಗಲೇ ಈಗ ಸಾಯಂಕಾಲ 4 ಗಂಟೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಬಂದು ಮಾತಾಡದೇ ಇದ್ದರೆ ನಾವು ಬೇರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ಉಗ್ರ ಹೋರಾಟ ಹಂಗಂದರೆ ಏನು ಹೋರಾಟ ಮಾಡ್ಬೋದು? ಅವರು ಎಲ್ಲ ಬಸ್ಗಳಿಗೆ ನಿಲ್ಲಿಸ್ಬೋದು, ಇಲ್ಲ ಎಲ್ಲ ಇವರು ಕಾರ್ಮಿಕರು ರಸ್ತೆಗೆ ಇಳಿಬೋದು. ಈಗೇನು ಕಮ್ಮಿ, ಕೆಲವರು ಮಾತ್ರ ಬಂದು ಸಾರಿಗೆ ನೌಕರರು ಸ್ಟ್ರೈಕ್ ಮಾಡಿದ್ದಾರೆ. ಸುಮಾರು ಸಾರಿಗೆ ನೌಕರರು ತುಂಬ ದಿವಸದಿಂದ ಬೇಡಿಕೆನಿಗೆ ಹೇಳ್ತಾನೆ ಬಂದಿದ್ದಾರೆ. ಸುಮಾರು ಮೀಟಿಂಗ್ಗಳಾಗಿದೆಯಂತೆ. ಯಾವ ಮೀಟಿಂಗಲ್ಲೂ ಯಾರಿಗೂ ಸರಿಯಾದ ಕ್ರಮಗಾಗಿಲ್ಲ. ಅದಕ್ಕೆ ಅವರು ಇವಾಗ ಬೇಜಾರು ಮಾಡಿಕೊಂಡು ಇದ್ದಾರೆ. ಎರಡನೇದು ಇನ್ನೊಂದೇನಪ್ಪ ಹಂಗಂತಂದರೆ, ಇಂದು ಕಾಂಗ್ರೆಸ್ ಪಕ್ಷದಲ್ಲಿ DCM ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಇಬ್ಬರು ಕದನ ಜೋರಾಗಿದೆ. ಇಬ್ಬರು ಜೋರು ಕದನದಲ್ಲಿ ಯಾರು ಕಡೆಯವರು ಮಿನಿಸ್ಟ್ರುಗಳು ಮತ್ತು ಇವರು ಎಲ್ಲ ಕೆಲವು ಸಚಿವರು ಮತ್ತು MLAಗಳು ಪ್ರವಾಸ ಹೋಗಿದ್ದಾರೆ. ಎಲ್ಲಿ? ಫಾರಿನ್ ಟ್ರಿಪ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಹೋಗಿದ್ದಾರಂತೆ. ಏನಕ್ಕೆ ಹೋಗಿದ್ದೀರಾ ಅಂತಂದರೆ, ಏನು ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದಾರಂತೆ. ಅಧ್ಯಯನ ಅಂತಂದರೆ ಹಸುಗಳು ಯಾವ ರೀತಿ ಇದ್ದಾವೆ, ಹೈನುಗಾರಿಕೆ ಇದನ್ನು ತಿಳ್ಕೊಳ್ಳೋದಕ್ಕೆ ವಿಷಯನಿಗೆ ಹೋಗಿದ್ದಾರೆ ಅಂತ ವಿಷಯ ಹೇಳ್ತಾ ಇದ್ದಾರೆ. ನೆಕ್ಸ್ಟು 3ನೇ ತಾರೀಕು 4ನೇ ತಾರೀಕು ಬರೋದು ನ್ಯೂಜಿಲ್ಯಾಂಡು ಮತ್ತು ಆಸ್ಟ್ರೇಲಿಯಾ 2 ದೇಶಗಳಿಗೆ ಭೇಟಿ. ಸುಮಾರು ಅವರ MLAಗಳು ಯಾರು ಅಂತಂದರೆ ಎಲ್ಲರೂ ಕೆಲವರು ಹೇಳ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯನ ಕಡೆಯಿಂದನೇ ಹೋಗಿರೋದು ಅಂತ. ಕೆಲವರು ಹೇಳ್ತಾರೆ ಇಲ್ಲ ಹಿಂಗೆ ಅಂತ. ಅಲ್ಲಿ ಹೋಗಿರೋದು ಯಾರ ಕಡೆಯವರು ಅಂತಲೂ ಇನ್ನೂ ಅದು ಆಗಿಲ್ಲ. ಕಾಂಗ್ರೆಸ್ಗೆ ಹೈಕಮಾಂಡೇ ಇಲ್ಲ. ಹೈಕಮಾಂಡ್ ಅಂತಾರೆ. ಹೈಕಮಾಂಡು ಮೂಲೆಗೆ ಕೂತ್ಬಿಟ್ಟೈತೆ. ಯಾರು ಏನಾರು ಮಾಡ್ಬೋದು, ಎಲ್ಲರೂ ಹೋಗ್ಬೋದು, ಏನಾರು ಮಾಡ್ಬೋದು. KPCC ಅಧ್ಯಕ್ಷನಿಗೆ ಗೊತ್ತಿಲ್ಲ ಅಂತೆ ಅವರ ಹೊರದೇಶಕ್ಕೆ ಹೋಗೋದು. ಅಧ್ಯಕ್ಷ ಅಂದರೆ ಅಧ್ಯಕ್ಷನಿಗೆ ಅವರು ಒಂದು ಪತ್ರ ಕೊಡಬೇಕು ತಾನೇ. ಎಲ್ಲ MLAಗಳು ಸೇರಿ ಏನು ಮಾಡಬೇಕು, ಈ ಥರ ಸರ್ ನಾವು ಹೊರಟಿದ್ದೀವಿ, ನಮಗೆ ಹೋಗೋದಕ್ಕೆ ತೆರವು ಮಾಡಿಕೊಡಿ ಹಿಂಗಂತೇಳಿ ಕೇಳಬೇಕು ತಾನೇ. ಲೀವ್ ಕೊಡಿ ಅನ್ನೋ ಟೈಪ್ ವಿಷಯ ಮುಟ್ಟಿಸ್ಲೇಬೇಕಲ್ಲ. ಅದೇ ಅಧ್ಯಕ್ಷ ಹೇಳ್ತಾನೆ ನನಗೆ ಗೊತ್ತೇ ಇಲ್ಲ ಅಂತ ರಸ್ತೆಯಲ್ಲಿ ಬಂದು. ಆಮೇಲೆ ಹೇಳ್ತಾನೆ ನಾನು ಬೀದಿನಲ್ಲೆಲ್ಲ ಮಾತಾಡೋಲ್ಲ, ನಾನು ಗೌಪ್ಯವಾಗಿ ಮಾತಾಡೋದು ಅಂತ. ಗೌಪ್ಯ ಅಂತಂದರೆ ಏನು? ಬೀದಿ ಅಂದರೆ ಏನು? ರಸ್ತೆಯಲ್ಲಿ ಮಾತಾಡಿದ್ರೆ ಏನು? DK ಶಿವಕುಮಾರ್ಗೆ ಪಾಪ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನು ಮಾತಾಡಬೇಕು, ಹೆಂಗಿರಬೇಕು, ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಆಗ್ತಾಯಿಲ್ಲ. ಮತ್ತು ಇವರು BJPಯವರು ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದಾರೆ. ಅವ್ರು ಬೇರೆ ಮೀಟಿಂಗ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿ ಎಲ್ಲ BJPಯ ಮುಖಂಡರುಗಳು ಮತ್ತು ಇವರು ಭೇಟಿಯಾಗಿದ್ದಾರೆ ಹಂಗಂತ ಒಂದು ಸುದ್ದಿ. ರಾಜ್ಯದಲ್ಲಿ ಯಾವ ಪಕ್ಷ ಬಲ ಆಗುತ್ತೆ, ಏನಾಗುತ್ತೆ ಅಂತ ಅನ್ನೋದೇ ತಿಳ್ಕೊಳ್ಳೋದು ಕಷ್ಟವಾಗಿದೆ. ಯಾಕೆಂದರೆ ವಿರೋಧ ಪಕ್ಷವಾಗಿರ್ತಕ್ಕಂಥ BJP ಹೋರಾಟಗಳೇ ಕಡಿಮೆ. ಆಡಳಿತ ಪಕ್ಷ ಏನು ತಪ್ಪು ಮಾಡ್ತಾಯಿದ್ದಾರೆ ಅಂದರೆ ಭಯಂಕರ ತಪ್ಪು ಮಾಡ್ತಾವ್ರೆ. ಯಾವ ತಪ್ಪನ್ನು ಎತ್ತಿ ಹಿಡಿದು ಹೋರಾಟ ಮಾಡುವ ಗುಣಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಈ ಸಾರಿ ಮುಂದಿನ ಎಲೆಕ್ಷನ್ನಲ್ಲಿ ಯಾರು ಬರ್ತಾರೆ ಅಂತ ಹೇಳೋದಕ್ಕೂ ಕಷ್ಟ ಆಗಿದೆ. ಯಾಕೆಂದರೆ ವಿರೋಧ ಪಕ್ಷ ಬಲ ಇಲ್ವಲ್ಲ, ಸ್ಟ್ಯಾಂಡರ್ಡ್ ಆಗಿರಬೇಕು. ಈಗ ವಿರೋಧ ಪಕ್ಷ ಬಲವಾಗಿದ್ದರೆ ಮುಂದೆ ಇದನ್ನು ಇವ್ರಿಗೆ ಎದುರಿಸೋದಕ್ಕೆ ಸರಿಯಾಗೋದು. ಮತ್ತು ಎಲ್ಲರಿಗೂ ಶಕ್ತಿ ಯೋಜನೆ, ಆ ಯೋಜನೆ, ಈ ಯೋಜನೆ ಅಂತ ಕೊಟ್ಟು 5 ಗ್ಯಾರಂಟಿಗಳು ಕೊಟ್ಬಿಟ್ಟು ಆ 5 ಗ್ಯಾರಂಟಿಗಳ ಮೇಲೆ ಎಲ್ಲ ಜನ
ಏನಾದ್ರು ಓಟ್ ಹಾಕಿದ್ರೆ ಮತ್ತೆ ಅಷ್ಟೇ, ಅದೇ ಗತಿ ಅದೋ ಗತಿ. ಕರ್ನಾಟಕ ರಾಜ್ಯ ಮುಳುಗುವ ಗತಿ. ಈಗಲೇ ಮುಳುಗ್ತಾ ಇದೆ. ನೋಡೋಣ, ಈ ವರ್ಷ ಬಜೆಟ್ ಆದಮೇಲೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯವರು ಬಜೆಟ್ನೀಗ ಮಂಡನೆ ಮಾಡೋದಕ್ಕೆ ಎಲ್ಲ ರೀತಿ ತಯಾರು ಮಾಡಿಕೊಟ್ಟಿದ್ದಾರೆ. ಅದು ಹೊರದೇಶಕ್ಕೆ ಹೋಗಿರ್ತಕ್ಕಂಥ ಎಲ್ಲ ಶಾಸಕರು ಬಂದ ಮೇಲೆ ಅದನ್ನೀಗ ಅನೌನ್ಸ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡುವ ಏನು ಮಾಡ್ತಾರೆ, ಹೆಂಗೆ ಏನು ಅಂತಂಥ ವಿಷಯ ಗೊತ್ತಿಲ್ಲ. ಬಂದ ಮೇಲೆ 9ನೇ ತಾರೀಕೇನೋ ಇದನ್ನು ಕರೀತಾರೆ, ಅಧಿವೇಶನ ಕರೀತಾರೆ. ಆವಾಗ ಬಜೆಟ್ ಮಂಡನೆ ಮಾಡ್ಬೋದು. ಅಷ್ಟೊತ್ತಿಗೆ ಹೊರದೇಶಕ್ಕೆ ಹೋಗಿರ್ತಕ್ಕಂಥ MLAಗಳು ಬಂದಿರ್ತಾರೆ. ಇಷ್ಟು ಕಾರ್ಯಕ್ರಮ ಆಗಿದೆ. ಈಗ JD ಇತ್ತು, ಇವರು ಏನು ಶಿವಕುಮಾರು ಮತ್ತು ಇವ್ರದ್ದು ಗುದ್ದಾಟ ಹೆಂಗಾಗಿದೆ ಅಂತಲೇ ಹೇಳೋದಕ್ಕಾಗಲ್ಲ. ಆ ಥರ ಸ್ಥಿತಿಗಾಗಿದೆ. ಹೈಕಮಾಂಡು ನಿದ್ರೆಯಲ್ಲಿದ್ದೆ, ಆರಾಮಾಗಿ ನಿದ್ದೆ ಮಾಡ್ತಾ ಇದೆ ಹೈಕಮಾಂಡು. ಇವರೆಲ್ಲ ನನಗೆ ಬೇಕು ಅಂತ ಇಬ್ಬರೇ ಒಬ್ರಿಗೊಬ್ಬರು ಚೆಲ್ಲಾಟ ಮಾಡ್ಕೊಂಡು ಕೂತಿದ್ದಾರೆ. ಇದನ್ನು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಇದು ಹೆಂಗೆ ಅಂತಲೇ ಗೊತ್ತಿಲ್ಲ. ಇದನ್ನು ಏನು ಮಾಡ್ತಾರೆ, ಯಾವ ರೀತಿ ವಿಷಯನೀಗ ಮುಟ್ಟಿಸ್ತಾರೆ ಜನರಿಗೆ, ಮತ್ತು ಜನರಿಗೆ ಇವರು ಯಾರು ಮುಖ್ಯಮಂತ್ರಿ ಆದರೂ ಏನು ಲಾಭ ಸಿಗುತ್ತೆ ಅನ್ನೋದೇ ಕ್ವಶ್ಚನ್ ಆಗಿಬಿಟ್ಟೈತೆ. DK ಶಿವಕುಮಾರ್ ಅದೇನಾರು ಆಗಿಬಿಟ್ರೇನೋ ಡಬಲ್ ಪೇಮೆಂಟ್ ಬರ್ತದೆ, ಏನೂ ಇಲ್ಲ, ಸಿಂಗಲೇ ಎಲ್ಲರಿಗೂ ಸಂಬಳ. ಇವ್ರಿಗೆ ಸರ್ಕಾರಿ ನೌಕರರಿಗೆ. ಮತ್ತು ಜನರಿಗೇನು ಸಿಗುತ್ತೆ? ಅದೇ ಹಳೆ ಪಿಂಚನ್ನು, ಹಳೆ ಇದು ಅದೇ ಸಿಗುತ್ತೆ. ಮತ್ತು ಇನ್ನೇನು ಸಿಗಬಹುದು? ಅದಕ್ಕೆ ಯಾರೋ ಒಬ್ಬ ಆಗ್ರಪ್ಪ ಹಂಗಂತ ನಾವು ಹೇಳ್ತಾ ಇದ್ದೀವಿ. ಅದನ್ನು ಯಾರು ಅವರು ಮಂದಟ್ಟು ಮಾಡ್ಕೋತಾ ಇಲ್ಲ. ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಈ ವಿಡಿಯೋನೀಗ ಸಬ್ಸ್ಕ್ರೈಬ್ ಮಾಡಿ, ಒಂದು ಶೇರ್ ಮಾಡಿ. ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ನನ್ನ ಕಾರ್ಯಕ್ರಮನೀಗ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.